ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಎಲ್ಲರಿಗೂ ರಿಚ್ ವಿಡಿಯೋಗೆ ಸ್ವಾಗತ. ಹಾಗೆ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೋ ಪ್ಲೀಸ್ ಲೈಕ್ ಮಾಡಿ. ಹಾಗೆ ವಿಡಿಯೋ ನೋಡ್ತಾ ಇರ್ತಕ್ಕಂಥ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇವತ್ತು ಒಂದೊಳ್ಳೆ ಸ್ನ್ಯಾಕ್ಸ್ ರೆಡಿ ಮಾಡೋಣ. ಅದಕ್ಕೆ ಮೊದಲಿಗೆ ಒಂದು 200 ಗ್ರಾಮಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಹಿಟ್ಟು ಕಲಿಸ್ಕೊಳ್ಳಲಿಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಮತ್ತು ಇದನ್ನು ನೀವು ಗೋಧಿ ಹಿಟ್ಟು ಅಥವಾ ಕಾರ್ನ್ಫ್ಲೋರು, ಮೈದಾ ಹಿಟ್ಟು ನಿಮ್ಗೆ ಯಾವುದು ಅವೈಲೇಬಲ್ ಮತ್ತು ಯಾವುದು ಇಷ್ಟ ಆಗುತ್ತೋ ಅದರಲ್ಲಿ ನೀವು ಮಾಡ್ಕೊಬೋದು. ಎಲ್ಲನೂ ಕೂಡ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ. ನೀಟಾಗಿ ನಾದ್ಕೋಬೇಕು. ಮತ್ತು ಇದಕ್ಕೆ 1 ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್, ಅಡುಗೆ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಚೆನ್ನಾಗಿ ನಾದ್ಕೋಬೇಕು. ಇವಾಗ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಸ್ಟಫಿಂಗ್ ರೆಡಿ ಆಗೋ ತನಕ ಸೈಡ್ಗೆ ಇಡೋಣ. ಒಂದು 20 ನಿಮಿಷ ಇಡೋಣ. ಮತ್ತು ಇವಾಗ 2 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ನಾನಿಲ್ಲಿ ತಪ್ಪಲೆಯಲ್ಲಿ ಬೇಯಿಸ್ಕೊತೀನಿ ಒಂದು 10 ನಿಮಿಷ. ಅದಕ್ಕೆ ಚಿಟಿಕೆ ಅರಿಶಿನ, ಸ್ವಲ್ಪ ಸಾಲ್ಟ್. ನೀವು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದಾದರೆ 2 ವಿಸಲ್ ಬರ್ಸ್ಕೊಳ್ಳಿ, ಸೆಂಟ್ರ್ ಕಟ್ ಮಾಡಿಕೊಂಡು. ನಾನಿವಾಗ ಬೇಯಿಸ್ಕೊಂಡಿದ್ದೀನಿ. ಇದನ್ನು ತಣ್ಣೀರಿಗೆ ಹಾಕ್ಕೊಂಡಿದ್ದೀನಿ. ನೀರು ಚೇಂಜ್ ಮಾಡಿ ಇದನ್ನೆಲ್ಲನೂ ಕೂಡ ಸಿಪ್ಪೆ ತಕ್ಕೊಳ್ಳೋಣ ನೀಟಾಗಿ. ಮಕ್ಕಳಿಗೆ ಯಾವುದೇ ರೀತಿಯಾದ ವೆರೈಟಿ ಫುಡ್ಡು ಡಿಫ್ರೆಂಟಾಗಿ ಮಾಡಿಕೊಟ್ರು ಕೂಡ ತುಂಬ ಬೇರೆ ಬೇರೆ ಕೇಳ್ತಾರೆ. ಆಮೇಲೆ ರುಚಿಯಾಗಿ ಕೇಳ್ತಾರೆ, ಹೊರಗಡೆನೂ ಕೂಡ ಕೇಳ್ತಾರೆ. ಅದಕ್ಕೆ ಮನೆಯಲ್ಲೇ ಈಸಿಯಾಗಿ ಸಿಂಪಲಾಗಿ ವೆರೈಟಿಯಾದ ಮಾಡ್ಕೊಬೋದು. ಈಸಿಯಾಗಿ ರುಚಿಯಾಗೂ ಕೂಡ ಇರುತ್ತೆ. ಮಕ್ಕಳಿಗೆ ತುಂಬ ಇಷ್ಟ ಆದಂಥ ರೆಸಿಪಿ. ಯಾಕೆಂದರೆ ಆಲೂಗಡ್ಡೆ ಹಾಕಿ ಮಾಡೋದ್ರಿಂದ ಅದು ಟೇಸ್ಟು ರುಚಿಯಾಗಿರುತ್ತೆ. ಬನ್ನಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಇವಾಗ ಮಸಾಲ ಹಾಕ್ಕೊಳ್ಳೋಣ. ಖಾರಕ್ಕೆ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ 1 ಟೇಬಲ್ ಸ್ಪೂನು. ನಾನು ಹಿಟ್ಟಕ್ಕೂ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಒಳಗಡೆ ಸ್ಟಫಿಂಗ್ ಕೂಡ ಸಾಲ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಅಜ್ವಾನ ಇದನ್ನು ಉಜ್ಜಿ ಹಾಕ್ಕೊಳ್ಳೋಣ. ಮತ್ತು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ 4 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಅಂದರೆ ಸ್ಪೂನಲ್ಲಿ ತುಂಬ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲ. ಮತ್ತು ಇದು ಬಂದು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಕೋಟಿಂಗ್ಗೆ. ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಥರ ಕಲಿಸ್ಕೊಳ್ಳೋಣ. ನೋಡ್ತಾ ಇರ್ಬೋದು ಆಲೂಗೆಡ್ಡೆ ಮತ್ತು ಎಲ್ಲನೂ ಮಸಾಲೆ ಫುಲ್ ನೀಟಾಗಿ ಹೊಂದ್ಕೋಬೇಕು. ಆ ರೀತಿಯಾಗಿ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಳಗಡೆ ಸ್ಟಫಿಂಗೋಸ್ಕರ ನಾದ್ಕೊಳ್ಳೋಣ. ಎಲ್ಲ ಮಿಕ್ಸ್ ಆಗಲಿ. ಇದನ್ನು ಇವಾಗ ರೆಡಿ ಆಯಿತು. ನೋಡ್ತಾ ಇರ್ಬೋದು ನೀಟಾಗಿ ಮಿಕ್ಸ್ ಆಗಬೇಕು ಅದು ಆಲೂಗೆಡ್ಡೆ. ಅದಕ್ಕೋಸ್ಕರ ನೀಟಾಗಿ ಈ ಥರ ನಾದ್ಕೊಳ್ಳಿ. ಇವಾಗ ಇದನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ ಯಾವ ರೀತಿಯಾಗಿ ಅಂತ. ಚೆನ್ನಾಗಿ ಮೈದಾ ಹಿಟ್ಟಲ್ವ, ಅದು ಸರಿ ಬರಲ್ಲ. ಅದನ್ನು ಚೆನ್ನಾಗಿ ಈ ಥರ ಕೈಯಲ್ಲಿ ನಾದ್ಕೊಬೇಕು. ಇವಾಗ ಇದನ್ನು ಚಪಾತಿ ಥರ ಲಟ್ಟಿಸ್ಕೊಬೇಕು. ನೋಡೋಣ ಬನ್ನಿ. ಎಷ್ಟು ದೊಡ್ಡಕ್ಕೆ ಬೇಕಿದ್ರೂ ಲಟ್ಟಿಸ್ಕೊಬೋದು. ಸೇಮ್ ಚಪಾತಿ ಅದಕ್ಕೆ ಅದೇ ಥರನೇ ಲಟ್ಟಿಸ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು ಎಷ್ಟಾಗಲೂ ಬೇಕಿದ್ರೂ ನೀವು ಲಟ್ಟಿಸ್ಕೊಬೋದು. ಇವಾಗ ಇದು ಒಂದು ಚಪಾತಿ ರೆಡಿ ಇದೆ. ಇವಾಗ ಇನ್ನೊಂದು ಲೇಯರ್ ರೆಡಿ ಮಾಡ್ಕೊಳ್ಳೋಣ. ಈ ಥರ ನೀಟಾಗಿ ಕೈಯಲ್ಲಿ ರೌಂಡ್ ಮಾಡಿಕೊಂಡು ಇದನ್ನು ಕೂಡ ಚಪಾತಿ ಥರನೇ ಲಟ್ಟಿಸ್ಕೊಳ್ಳೋಣ. ಮತ್ತು ಇದು ಏನು ಗೊತ್ತಾ, ಈ ಥರ ಸ್ನ್ಯಾಕ್ಸ್ಗಳು ವೆರೈಟಿ ಮಾಡಿಕೊಡೋದ್ರಿಂದ ಮಕ್ಕಳು ಸ್ಕೂಲಿಂದ ಬಂದಾಗ ಏನಾದರೂ ಕೇಳ್ತಾರೆ. ಅವಾಗ ಹೊರಗಡೆ ತಿಂಡಿ ಕೊಡೋ ಬದಲು ಈ ಥರ ಮಾಡಿ ಒಂದು ಮುಚ್ಚಳ ಇರ್ತಕ್ಕಂಥ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಮಕ್ಕಳು ಕೇಳ್ದಾಗ ಕೊಡ್ಬೋದು. ಇದನ್ನು ಕೂಡ ನಾವು ಒಳಗಡೆ ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ದೀವಿ. ಇದನ್ನು ಕೂಡ ಚಪಾತಿ ಥರನೇ ಸ್ವಲ್ಪ ದಪ್ಪ ತಿಕ್ನೆಸ್ ಇರಲಿ. ಇದನ್ನು ಕೂಡ ಮೈದಾ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಏನಾದ್ರು ಹಾಕ್ಕೊಂಡು ಲಟ್ಟಿಸ್ಕೊಳ್ಳೋಣ. ಆ ಥರ ಕೇಳಿದಾಗ ಸ್ಕೂಲಿಂದ ಬಂದಾಗ ಅದಕ್ಕೆ ಚಿಲ್ಲಿ ಸಾಸೋ ಟೊಮೊಟೊ ಸಾಸೋ ಅವ್ರು ಏನು ಇಷ್ಟಪಡ್ತಾರೋ ಆ ಥರ ನಾವು ಹಾಕ್ಕೊಟ್ರೆ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಹೊರಗಡೆ ಅಂದರೆ ಏನು ಹಾಕಿ ಮಾಡ್ತಾರೋ ಗೊತ್ತಾಗಲ್ಲ. ಯಾವ ನೀರು ಹಾಕಿರ್ತಾರೋ, ಯಾವ ನೀರು ಹಾಕಿ ಯೂಸ್ ಮಾಡ್ತಾರೆ. ಇವಾಗೆಲ್ಲ ನಾವು ನೋಡ್ತಾ ಇರ್ಬೋದು ಮೊಬೈಲಲ್ಲಿ ವೀಡಿಯೋಗಳಲ್ಲಿ ಯಾವ ಥರ ಮಾಡ್ತಾರೆ ಅಂಥೇಳಿ. ಅದಕ್ಕೆ ಅದೆಲ್ಲ ಭಯ ಏನಕ್ಕೆ, ಮನೆಯಲ್ಲೇ ಡಿಫ್ರೆಂಟಾಗಿ ಈ ಥರ ಮಾಡಿ ಕೊಡೋದ್ರಿಂದ ಒಂದೊಂದು ರೀತಿ ಇಷ್ಟಪಟ್ಟು ತಿಂತಾರೆ ಮತ್ತು ರುಚಿಯಾಗಿಯೂ ಕೂಡ ಇರುತ್ತೆ. ಇವಾಗ 3 ಲೇಯರ್ನು ಒಂದು ಬಾರಿ ಲಟ್ಟಿಸ್ಕೊಂಡು ಸುತ್ತ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಏಕೆಂದರೆ ನಾವು ಇದನ್ನು ಡಿಫ್ರೆಂಟಾಗಿ ಮಾಡೋದ್ರಿಂದ ಮಕ್ಕಳು ಇಷ್ಟಪಡ್ತಾರೆ. ಒಂದೇ ರೀತಿ ಚಪಾತಿ ಥರ ಬೋಂಡ ಥರ ಮಾಡಿದ್ರೆ ಏನು ಒಂದೇ ಮಮ್ಮಿ ಅಂತಾರೆ. ನಾವೇನೇ ರುಚಿಯಾಗಿ ಮಾಡಿಕೊಟ್ರು ಮಕ್ಕಳಿಗೆ ಅದು ಒಂದೇ ಅಂತ ಅನಿಸ್ಬಿಡುತ್ತೆ. ಅದೇ ಈ ಥರ ಡಿಸೈನಾಗಿ ನೋಡ್ತಾ ಇರ್ಬೋದು. ನಾನು ಈ ಥರ ಈ ಕಡೆ ತುದಿ ಮತ್ತು ಆ ಕಡೆ ತುದಿನೂ ಪ್ರೆಸ್ ಮಾಡ್ಕೋತೀನಿ.
ಮತ್ತು ಇನ್ನೂ ಒಂದು ಶೇಪ್ ಇದೆಯಲ್ಲ ಅದನ್ನು ಕೂಡ ನೀಟಾಗಿ ಎಳೆದು ಪ್ರೆಸ್ ಮಾಡ್ಕೊಳ್ಳೋಣ. ಏಕೆಂದರೆ ನಾವು ಇದನ್ನು ಅದು ಓಪನ್ ಆಗಬಾರ್ದು ನಾವು ಬೇಯಿಸ್ಬೇಕಿದ್ರೆ, ಅದಕ್ಕೋಸ್ಕರ ನೀವು ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ. ಆ ಕಡೆ ತುದಿ ಈ ಕಡೆ ತುದಿ ಪ್ರೆಸ್ ಮಾಡ್ಕೊಳ್ಳೋಣ. ಮತ್ತು ಇನ್ನೂ ಒಂದು ತುದಿನೂ ಕೂಡ ನೀಟಾಗಿ ಪ್ರೆಸ್ ಮಾಡಿಕೊಂಡು ಎಲ್ಲನೂ ಇದೇ ರೀತಿ ರೆಡಿ ಮಾಡ್ಕೊಳ್ಳೋಣ. ನಾವು ಎಷ್ಟೇ ವೆರೈಟಿ ಹೆಂಗೆ ಟೇಸ್ಟ್ ಕೊಟ್ರೂ ಮಕ್ಕಳು ಡಿಫ್ರೆಂಟಾಗಿ ಕೇಳ್ತಾರೆ. ಏನು ಗೊತ್ತಾ, ಟೇಸ್ಟು ಅದು ನೋಡೋಕ್ಕೆ ಲುಕ್ ಆಗಿರಬೇಕು, ಆ ರುಚಿ ಹೆಂಗಾದರೂ ಕೊಡಿ, ಆ ಥರ ಮಕ್ಕಳು ಒಂದೊಂದು ಮಕ್ಕಳು ಒಂದೊಂದು ಥರ. ಅದಕ್ಕೆ ಈ ರೀತಿ ಡಿಫ್ರೆಂಟಾಗಿ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಎಲ್ಲನೂ ಇವಾಗ ಅದೇ ರೀತಿಯಾಗಿ ರೆಡಿ ಮಾಡ್ಕೊತೀನಿ. ತಿನ್ನಲಿಕ್ಕೂ ತುಂಬ ರುಚಿಯಾಗಿರುತ್ತೆ. ನೀವು ಇದಕ್ಕೆ ಸ್ಟಫಿಂಗ್ ನಾನು ಮಸಾಲೆ ಹಾಕ್ಕೊಂಡಿದ್ದೀನಲ್ಲ, ಅದಕ್ಕೆ ನೀವು ಯಾವುದೇ ರೀತಿಯಾದ ನಿಮ್ಗೆ ಇಷ್ಟವಾದ ಫ್ಲೇವರು ಮಸಾಲೆ ಹಾಕ್ಕೊಂಡು ನೀವು ಸ್ಟಫಿಂಗ್ ರೆಡಿ ಮಾಡ್ಕೊಬೋದು. ನಿಮ್ಮ ಮಕ್ಳಿಗೆ ಇಷ್ಟ ಆಗೋ ರೀತಿ ನೀವು ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಮನೆಯಲ್ಲೇ ಮಾಡಿಕೊಡೋದ್ರಿಂದ ಯಾವುದೇ ರೀತಿ ಭಯ ಇರಲ್ಲ. ಯಾಕೆಂದರೆ ನಾವೇ ಮಾಡ್ತೀವಿ, ನೀಟಾಗಿರುತ್ತೆ, ರುಚಿಯಾಗಿರುತ್ತೆ. ಮತ್ತು ಎಲ್ದಿ ಹೊರ್ಗಡೆ ಅಂದರೆ ಭಯ, ಏನು ಹಾಕಿರ್ತಾರೋ, ಅದಕ್ಕೋಸ್ಕರ ಈ ಥರ ಮಾಡಿಕೊಡಿ ಅಂತ ಹೇಳಿದ್ದು. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ. ಇನ್ನೊಂದು ಲೇಯರ್ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ಅದೇ ರೀತಿಯಾಗಿ ಲಟ್ಟಿಸ್ಕೊಂಡು ನೀವು ನೋಡ್ತಾ ಇರ್ಬೋದು. ಸೆಂಟ್ರಲ್ ಆಲೂಗೆಡ್ಡೆ ಒಂದೊಂದು ಪೀಸು ಸ್ಮ್ಯಾಶ್ ಆಗಿಲ್ಲ, ಅದಕ್ಕೆ ಅದು ಒಡ್ಕೊಂಡಿದೆ. ಅದಕ್ಕೆ ಹೇಳಿದ್ದು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ಇದನ್ನು ಕೂಡ ಅದೇ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಶೇಪ್ ಬೇಕಿದ್ರೂ ಮಾಡ್ಕೊಳ್ಳಿ. ನಾನು ಇದು ಡಿಫ್ರೆಂಟಾಗಿ ಮಾಡಿದ್ದೀನಿ. ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು, ಅದಕ್ಕೋಸ್ಕರ. ಇವಾಗ ಎಣ್ಣೆ ಬಿಸಿ ಮಾಡಿಕೊಂಡು ಒಂದೊಂದೇ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಹಾಕ್ಕೊಳ್ಳಿ. ಫುಲ್ ಎಣ್ಣೆ ಬಿಸಿ ಆಗಬೇಕು. ನಾವು ಹಾಕಿದಾಗ ಉರಿ ಹೀಟಲ್ಲಿರಲಿ, ಅಂದರೆ ಸ್ವಲ್ಪ ಜೋರು ಉರಿನೇ ಇರಲಿ. ನಾವಿವಾಗ ಇದನ್ನು ತಿರುಗಿಸಿ ಉಲ್ಟಾ ಪಲ್ಟಾ ಮಾಡಿಕೊಂಡು ಎರಡು ಕಡೆನೂ ಒಂದೇ ರೀತಿಯ ಬೇಯೋ ಥರ ಬೇಯಿಸ್ಕೊಳ್ಳೋಣ. ಮತ್ತು ಇನ್ನೊಂದೇನು ಗೊತ್ತಾ, ಇದು ಬ್ರೌನ್ ಕಲರ್ ಬರಲಿ, ಸ್ವಲ್ಪ ರೋಸ್ಟ್ ಆಗೋ ಥರ ಇದ್ದರೆ ಕ್ರಿಸ್ಪಿನೆಸ್ ಅನ್ನೋದು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ಥರ ಬೇಯಿಸ್ಕೊಂಡು ನೀವು ಒಂದು ಮುಚ್ಚಳ ಇರ್ತಕ್ಕಂಥ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಮಕ್ಕಳು ಕೇಳಿದಾಗ ನೀವು ಹಾಕ್ಕೊಡ್ಬೋದು. ನಿಮ್ಗೊಂದು ಸ್ವಲ್ಪ ಕ್ರಿಸ್ಪಿನೆಸ್ ಕಮ್ಮಿ ಇರಲಿ, ಸ್ವಲ್ಪ ಸಾಫ್ಟಾಗಿರಲಿ ಅನ್ನೋದಿದ್ರೆ ಸ್ವಲ್ಪ ಬೇಗನೆ ಎತ್ಕೊಳ್ಳಿ. ಅಂದರೆ ಸ್ವಲ್ಪ ವೈಟಿಸ್ ಇದ್ದಂಗೆ, ವೈಟ್ ಜಾಸ್ತಿ ಬ್ರೌನ್ ಆಗೋದು ಬೇಡ, ಆ ರೀತಿಯಾಗಿದ್ದಾಗಲೇ ಫ್ರೈ ಆಗಬೇಕಿದ್ರೆ ತೆಗೆದಿಟ್ಕೊಬಿಡಿ. ನಾನು ಫುಲ್ ಇದನ್ನು ರೋಸ್ಟ್ ಮಾಡಿದ್ದೀನಿ. ಅದನ್ನು ಕೂಡ ನಾನು ಯಾವ ರೀತಿ ತೋರಿಸ್ತೀನಿ ಸಾಫ್ಟಾಗಿದ್ದಂಗೆ ನೋಡಿ. ಇವಾಗ ನಾನು ಇದನ್ನು ಕೂಡ ಉಳಿದಿರ್ತಕ್ಕಂಥ ಎಲ್ಲವನ್ನು ನಾನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಡ್ತೀನಿ. ಇವಾಗ ಇದನ್ನು ಸ್ವಲ್ಪ ಸಾಫ್ಟಾಗಿದ್ದಂಗೆ ಎತ್ಕೊಳ್ಳೋಣ. ಅಂದರೆ ಸ್ವಲ್ಪ ಬ್ರೌನೆಸ್ ಕಮ್ಮಿ ಇದೆ, ಆವಾಗಲೇ ನಾನು ತೆಗೆದಿಟ್ಕೊತೀನಿ. ಇದು ಕೂಡ ಚೆನ್ನಾಗಿರುತ್ತೆ. ನಿಮಗೆ ಕ್ರಿಸ್ಪಿನೆಸ್ ಬೇಕು ಅಂದರೆ ಸ್ವಲ್ಪ ಬ್ರೌನ್ ಮಾಡ್ಕೊಳ್ಳಿ. ಇವಾಗ ಒಂದೊಳ್ಳೆ ರೀತಿಯಾದ ಸ್ನ್ಯಾಕ್ಸ್ ರೆಡಿಯಾಗಿದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮಾಡಿ. ಅಮ್ಮಂದರು ಮಕ್ಕಳಿಗೆ ಪ್ರೀತಿಯಿಂದ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಒಂದ್ಸಲ ಟ್ರೈ ಮಾಡಿ ಮಾಡಿಕೊಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಧನ್ಯವಾದಗಳು.